ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಬಿಜ್ಜರ್ಗಿ ಗ್ರಾಮದಾಗಿದ್ವಿ. ಇಲ್ಲಿ ಮಹಾದೇವ ಮಂದಿರ ಅಂತೇಳಿ ಬಹಳ ಪುರಾತನವಾದ್ದು. 11ನೇ ಶತಮಾನದಲ್ಲಿ 12 ಶತಮಾನ ಮಧ್ಯಭಾಗದಲ್ಲಿ ಆಗಿರುವಂಥ ಭಾಸ್ಕರಾಚಾರ್ಯ ಗಣಿತ ತಜ್ಞ ಆ ಗ್ರಾಮದಲ್ಲಿದ್ವಿ. ಆದ ನಂತರ 19ನೇ ಶತಮಾನ 20ನೇ ಶತಮಾನದಲ್ಲಿ ನಡೆದಾಡ ದೇವರು ಸಿದ್ದೇಶ್ವರ ಅಪ್ಪಾಜಿಯವರು ಜನ್ಮಿಸಿದಂಥ ಈ ಭೂಮಿ ಒಳಗೆ ನಾವು ಇವತ್ತಿದ್ದೀವಿ. ಇದು ಬಹಳ ಪುರಾತನವಾದ ಕಲ್ಯಾಣ ಚಾಲುಕ್ಯರು ಕಟ್ಟಿರುವಂಥ ಮಹಾದೇವ ಮಂದಿರಕ್ಕೆ ಇವತ್ತು ಭೇಟಿ ಕೊಡೋಕೆ ಬಂದೆವು. ನೋಡೋಣ ಬರ್ರಿ ಹೆಂಗೈತಿ. ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀ ಪ್ರಿವಿ ವಲ್ಲಭ ಮಹಾರಾಜಿದರಾಜ್ ಪರಮೇಶ್ವರ ಪರಮ ಭಟ್ಟಾರಕಂ ಸತ್ಯಾಶ್ರಯ ಕುಲತಿಲಕಂ ಚಾಲುಕ್ಯಾಭರಣಂ ಶ್ರೀಮದ್ ಪ್ರತಾಪ ಚಕ್ರವರ್ತಿ ಜಗದೇಕ ಮಲ್ಲದೇವನ ವಿಜಯರಾಜ್ಯ ಮುತ್ತುರೋತ್ತರಾಭಿವೃದ್ಧಿ ಪ್ರವರ್ಧಮಾನ ಚಂದಾರ್ಕ ತಾರಬಲಂ ಸಲ್ಲುತ್ತದೆ. ಸಮಸ್ತ ಲೋಕಕ್ಕೆ ಆಶ್ರಯನಾದ ಭೂದೇವಿಯ ಪತಿಯಾದ ಮಹಾರಾಜಿದರಾಜ್ ಚಾಲುಕ್ಯ ವಂಶದ ಆಭರಣದಂತಿರುವ ಶ್ರೀಮದ್ ಪ್ರತಾಪ ಚಕ್ರವರ್ತಿ ಜಗದೇಕ ಮಲ್ಲದೇವರ ವಿಜಯರಾಜ್ಯವು ಸೂರ್ಯ ಚಂದ್ರರು ಇರುವವರೆಗೆ ಅಭಿವೃದ್ಧಿಯಾಗಲಿ ಬೆಳಗಲಿ ಎಂದು ಈ ಶಾಸನ ಸ್ತುತಿಸುತ್ತಿದೆ. ಎಂಥ ಅಚ್ಚರಿ ಅಲ್ವೇ! ಶಾಸನದಲ್ಲಿ ಇಷ್ಟು ಕರಾರವಕ್ತವಾಗಿ ಬರೆದಿಟ್ಟಿದ್ದಾರೆ. ಅಂದಿನ ಕಾಲದ ರಾಜ ಮಹಾರಾಜರು ಜಗದೇಕ ಮಲ್ಲ ರಾಜರು 900 ವರ್ಷಗಳ ಸುದೀರ್ಘ ಇತಿಹಾಸ ಹೊತ್ತು ನಿಂತಿದೆ ಬಿಜ್ಜರ್ಗಿ ಗ್ರಾಮ. ಬಿಜಾಪುರ ಜಿಲ್ಲೆಯಿಂದ ನಾವು ಮಹಾರಾಷ್ಟ್ರದತ್ತ ಸಾಗಿದರೆ, ಅಂದರೆ ಬಿಜಾಪುರದಿಂದ ತಿಕೋಟ ಮಾರ್ಗದಿಂದ ಬಲಗಡೆ ನಾವು ಟರ್ನ್ ತಗೊಂಡಾಗ ಸಿಗುವುದೇ ತಿಕೋಟ ಮಾರ್ಗದಿಂದ ಬಾಬಾನಗರ. ಅಲ್ಲಿ ಕೂಡ ಬಹಳ ಪುರಾತನವಾದ ಶಿವ ಮತ್ತು ಶೈವ ಹಾಗೆ ಜೈನ ಪರಂಪರೆಯ ಚಿಂತಾಮಣಿ ಪಾರ್ಶ್ವದ ದೇವಾಲಯ ನೋಡಿಕೊಂಡು ನೀವು ಮುಂದೆ ಸಾಗಿದರೆ ಸಿಗುವುದೇ ಗ್ರಾಮ ಬಿಜ್ಜರ್ಗಿ. ಹೀಗೆ ನೀವು ಮುಂದೆ ಸಾಗಿದರೆ ಬಿಜ್ಜರ್ಗಿ, ಮುಂದೆ ಕನಮಡಿ, ದರಿದೇವ, ಮುಚ್ಚಂಡಿ, ಹೀಗೆ ಮಹಾರಾಷ್ಟ್ರಕ್ಕೆ ಸೇರುವಂಥ ರಸ್ತೆಗಿರುವಂಥ ಬಹಳ ಆಧ್ಯಾತ್ಮಿಕ ಕೇಂದ್ರ ಬಿಜ್ಜರ್ಗಿ ಗ್ರಾಮ. ಪಿರಿಯ ಬಿಜ್ಜರ್ಗಿ ಎಂದು ಕರೆಯಲಾಗಿತ್ತು ಈ ಗ್ರಾಮಕ್ಕೆ. ಪಿರಿಯ ಅಂದರೆ ಹಿರಿಯ, ಅಂದರೆ ಬಹಳ ದೊಡ್ಡದು, ಅತಿ ವಿಶಾಲವಾದದ್ದು, ಆಧ್ಯಾತ್ಮಿಕ ಕೇಂದ್ರವಾಗಿದ್ದು, ವಿದ್ಯಾ ಕೇಂದ್ರವಾಗಿತ್ತನ್ನಲಿಕ್ಕೆ ಪಿರಿಯ ಬಿಜ್ಜರ್ಗಿ ಎಂದು ಉಲ್ಲೇಖನ ಮಾಡ್ತಾರೆ ಸಾಹಿತಿಗಳು, ಇತಿಹಾಸಕಾರರು. ಎರಡನೇ ಜಗದೇಕ ಮಲ್ಲನ ಕ್ರಿತಿಶಕ 1148ರಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ಅನ್ನಲಿಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಶಾಸನ ಕೂಡ ನಮಗೆ ಸಿಗದ ಕಾರಣ ಶಾಸನ ಓದುವಿಕೆಯನ್ನು ನಾವು ಮುಂದುವರಿಸಿದ್ದೀವಿ. ಸುಂದರವಾದ ಅಂದಿನ ಕಾಲಘಟ್ಟದಲ್ಲಿ ವರ್ಣರಂಜಿತವಾದಂಥ ಲಲಾಟವನ್ನು ನೋಡ್ತೀವಿ, ಗರ್ಭಗೃಹ ನೋಡ್ತೀವಿ, ಅಂತರಾಳ, ಸುಖನಾಶಿನಿ, ಭುವನೇಶ್ವರಿ ಎಲ್ಲವನ್ನು ನಾವು ಒಳಗಡೆ ನೋಡಿದಾಗ ಇಷ್ಟು ಸುಂದರ ಮನಮೋಹಕವಾಗಿ ಕಣ್ಣಿಗೆ ಗೋಚರುತ್ತೆ. ಇಂದಿಗೂ ಇತಿಹಾಸಕಾರನ ಕೈ ಬೀಸಿ ಕರೀತಿದೆ. ಶೈವ ಧರ್ಮದ ವಿದ್ವಾಂಸರ ಅರ್ಚಕರ ರಾಜಾಶ್ರಯ ಆಗಿತ್ತು. ನಂದಾದೀಪ ಹಾಗೆ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಭೂದಾನ ಮಾಡಿದ್ದು ಉಲ್ಲೇಖ ನಾವು ಶಾಸನ ಉಕ್ತವಾಗಿ ನಾವು ಅಭ್ಯಸಿಸಿದಾಗ ನಮಗೆ ಗೋಚರವಾಗುತ್ತೆ. ಅಂದಿನ ಕಾಲಘಟ್ಟದಲ್ಲಿ ಎಷ್ಟು ಸೂಕ್ಷ್ಮವಾದ ಕೆತ್ತನೆಯಿಂದ ಮಾಡಿದ್ದು ಅಂತರಾಳ ಹಾಗೆ ಸುಖನಾಶಿ ಕಂಬಗಳು, ಚಿತ್ತಾರಗಳು, ಅಲ್ಲಿನ ವಾಸ್ತುಶಿಲ್ಪವನ್ನು ನೋಡಿದರೆ ನಾವೇ ನೆಬ್ಬೆರಗಾಗಿ ನಿಂತ್ಕೊಂಡು ಬಿಡ್ತೀವಿ. ಅಷ್ಟು ನೈಪುಣ್ಯತೆಯಿಂದ ಸೂಕ್ಷ್ಮ ಕೆತ್ತನೆಗಳನ್ನು ಒಳಗೊಂಡ ಇದ್ಯಾವುದು ಬೇಲೂರು ಹಳೆಬೀಡು ಅನ್ನುವ ನಾಚಿಸುವಂತೆ ಬಿಜಾಪುರ ಜಿಲ್ಲೆಯ ಬಿಜ್ಜರ್ಗಿ ಗ್ರಾಮದಲ್ಲಿ
ಮಹಾದೇವ ದೇವಾಲಯ ಅಂದಿನ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿ ಇಂದಿಗೂ ಕೂಡ 20ನೇ ಶತಮಾನ ಕೂಡ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗಿದೆ. ಹಾಗೆ ಈ ಬಿಜ್ಜರಿ ಗ್ರಾಮದ ಈಗ ನಾವು ನೋಡ್ತಾ ಇದ್ವಿ, ಮುಖಮಂಟಪದಿಂದ ನವರಂಗದಿಂದ ಒಳಗೆ ಪ್ರವೇಶ ಮಾಡಿದ ಎಲ್ಲಾಟದಲ್ಲಿ ಗಜಲಕ್ಷ್ಮಿಯನ್ನು ನೋಡ್ತೀವಿ. ಹಾಗೆ ಒಳ ಪ್ರವೇಶ ಮಾಡಿದಾಗ ಆ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆ ಯಾವುದು ಅನ್ನೋದು ನಮಗೂ ಕೂಡ ಗೊತ್ತಾಗದೇ ಇದ್ದರೂ ಕೂಡ ಮಹಾದೇವ ಮಂದಿರದ 2 ಇಕ್ಕೆಲಗಳಲ್ಲಿ ಲಿಂಗ ಸ್ಥಾಪನೆಯಾಗಿದ್ದು ಇದು ಮಹಾದೇವ ಮಂದಿರ ಎಂದು ಶಾಸನಗಳಲ್ಲಿ ಮತ್ತು ದಂತಕಥೆಗಳು ಹಾಗೆ ಐತಿಹ್ಯಗಳು ಕೂಡ ಎಲ್ಲವೂ ಸಾರಿ ಹೇಳುತ್ತಾ ಇವೆ. ಇತ್ತೀಚೆಗೆ ಭಾಳ ಸುಮಾರು ವರ್ಷಗಳಿಂದ ಜೀರ್ಣೋದ್ಧಾರ ಕಾರ್ಯ ಆರಂಭಗೊಂಡರೂ ಇನ್ನೂ ಮುಗಿತಾ ಇಲ್ಲ. ಅಷ್ಟು ಸೂಕ್ಷ್ಮವಾದ ಕೆತ್ತನೆ ಇರುವುದರಿಂದ ಅದರ ಜೋಡಣೆಗಳು ಸಾವಕಾಶವಾಗಿ ಸಾಗ್ತಾ ಇದ್ದರೂ ಅದಕ್ಕೆ ಇಲ್ಲಿ ಬಿಜ್ಜರಿ ಗ್ರಾಮದ ಹಲವಾರು ಹಿರಿಯರು ಮುಖಂಡರು ಹಾಗೆ ಸ್ಥಳೀಯ ಸಂಸ್ಥೆಗಳು ಕೈ ಜೋಡಿಸಿ ಬಹಳ ಪರಿಶ್ರಮದಿಂದ ಮರು ನಿರ್ಮಾಣದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗಿದೆ. ಮುಂಬರುವ ದಿನಗಳಲ್ಲಿ ಲಕ್ಷಾಂತರ ಭಕ್ತರನ್ನು ಇತಿಹಾಸಕಾರರನ್ನು ಕೈ ಬೀಸಿ ಕರೆಯುತ್ತಿದೆ ಬಿಜ್ಜರಿ ಗ್ರಾಮ. ಹಾಗೆ ನಾವು ಮುಂದೆ ಬಂದರೆ ಈ ದೇವಾಲಯದ ಸಮಕಾಲಿನಲ್ಲಿ ಇನ್ನೊಬ್ಬರು ನಿಂದಿರ್ತಾರೆ. ಬಿಜ್ಜರಿಗೆಯಲ್ಲಿ ಜನಿಸಿದಂಥ ಮಹಾನ್ ಮೇಧಾವಿ ಖಗೋಳ ತಜ್ಞ ಭಾಸ್ಕರಾಚಾರ್ಯರು. ಕ್ರಿಸ್ತಶಕ 1114ರಲ್ಲಿ ಜನ್ಮಿಸಿ 1148ರವರೆಗೆ ತಮ್ಮ ಜೀವನ ಅವಧಿಯಲ್ಲಿ ಇಡೀ ವಿಶ್ವಕ್ಕೆ, ಇಡೀ ಭಾರತಕ್ಕೆ ಶೂನ್ಯದ ಪರಿಕಲ್ಪನೆಯನ್ನು ಕೊಟ್ಟವರು. ಶೂನ್ಯವನ್ನು ಕಂಡುಹಿಡಿದವರು ಬೇರೆ, ಆದರೆ ಅದರ ಬಳಕೆಯನ್ನು ಹೇಗೆ ಮಾಡಬೇಕು ಅನ್ನೋದು ಕೊಟ್ಟವರೇ ಬಿಜ್ಜರಿ ಗ್ರಾಮದಲ್ಲಿ. ಈಗ ನೀವು ದರ್ಶನ ಮಾಡ್ತಾ ಇದ್ವಿ ಅತಿ ಪುರಾತನವಾದಂಥ ಮಹಾದೇವ ಮಂದಿರದ ಎಡ ಭಾಗದಲ್ಲಿ ಸ್ಥಾಪನೆಯಾದಂಥ ಶಿವಲಿಂಗವನ್ನು ನಿಮಗೆ ದರ್ಶನಕ್ಕಾಗಿ ಕರ್ಕೊಂಡು ಬಂದಿದ್ದೀನಿ. ಪೂರ್ಣವಾಗಿ ನಮಗೆ ತೋರಿಸಲಿಕ್ಕೆ ಆಗದೆ ಕೂಡ ಇನ್ನು ಮುಂದೆ ಅದರ ಎಲ್ಲ ಜೀರ್ಣೋದ್ಧಾರ ಮುಗಿದ ನಂತರ ಲೋಕಾರ್ಪಣೆಗೊಳ್ಳಲಿದೆ. ಬನ್ನಿ, ನೀವು ಕೂಡ ಒಂದು ಸಲ ಬಿಜಾಪುರದಿಂದ ಅಥಣಿ ಮಾರ್ಗದಿಂದ ನೀವು ಏನಾದರೂ ಕ್ರಮಿಸ್ತಾ ಇದ್ದರೆ ತಿಕೋಟಕ್ಕೆ ನೀವು ಸ್ವಲ್ಪ ವಿಶ್ರಮಿಸಿ ಬಲಗಡೆ ಟರ್ನ್ ತೊಗೊಂಡ್ರೆ ಅತಿ ಸಮೀಪವಾಗಿರುವಂಥ ಗ್ರಾಮ ಬಾಬಾನಗರ ದಾಟಿ ಸ್ವಲ್ಪ ಅನಿತಿ ದೂರದಲ್ಲಿ ಬಂದರೆ ಇಂಥ ಅದ್ಭುತ ಕಲಾಕೃತಿಗಳನ್ನು ನೋಡಲಿಕ್ಕೆ ನಿಮಗೆ ಕೈ ಬೀಸಿ ಕರೀತಾ ಇದೆ. ಸಿದ್ಧಾಂತ ಶಿರೋಮಣಿ ಗ್ರಂಥದಲ್ಲಿ ಸಹ್ಯಾದ್ರಿ ಸಮೀಪದ ಬಿಜ್ಜದಲ್ಲಿ ಜನಿಸಿದ್ರಂತೇಳಿ ಒಂದು ಕಡೆ ಉಲ್ಲೇಖ ಮಾಡಿದರೆ, ಲೀಲಾವತಿ ಗ್ರಂಥವನ್ನು ಬರೆದಂಥ ಮಹಾನ್ ಖಗೋಳ ತಜ್ಞ ಈ ಬಿಜ್ಜರಿ ಗ್ರಾಮದಲ್ಲಿ ಜನಿಸಿದ್ರಂತೇಳಿ ಉಲ್ಲೇಖ ಸಾರಿ ಹೇಳ್ತಾ ಇದೆ. ತನ್ನ ಮಗಳನ್ನ ಹೆಸರಿನ ನೆನಪಿನಿಗೋಸ್ಕರ ಲೀಲಾವತಿ ಗ್ರಂಥವನ್ನೇ ಲೋಕಾರ್ಪಣೆ ಮಾಡ್ತಾರೆ. ಇಡೀ ಭಾರತಕ್ಕೆಲ್ಲ, ಇಡೀ ವಿಶ್ವಕ್ಕೆ. ನಾವೆಲ್ಲ ಸಂಕಲನ ಪ್ಲಸ್ ಮೈನಸ್ ಎಲ್ಲ ನಾವು ಕೇಳಿದ್ದೀವಿ. ಬಟ್ ಅದರ ಮೂಲಕರ್ತೃ ಯಾರಂದರೆ ನಮ್ಮ ಬಿಜ್ಜರಿ ಗ್ರಾಮದ ಭಾಸ್ಕರಾಚಾರ್ಯರು. ತಂದೆ ಮಹೇಶ್ವರೋಪಾಧ್ಯಾಯವರು, ತಾತ ಮನೋರಥ ಆಗಿದ್ದರು. ಇವರ ಶಾಂಡಿಲ್ಯ ಗೋತ್ರದ ಬ್ರಾಹ್ಮಣರಾಗಿದ್ದರು. ಅಷ್ಟು ಜ್ಞಾನಿಗಳಾಗಿದ್ದರು. ಹೀಗಾಗಿ ಇಡೀ ಜಗತ್ತೇ, ಇಡೀ ಭಾರತ, ಇಡೀ ವಿಶ್ವವೇ ಇವರ ಹೆಸರನ್ನು ಕೊಂಡಾಡ್ತದೆ. ಖ್ಯಾತ ಖಗೋಳ ತಜ್ಞ ಭಾಸ್ಕರಾಚಾರ್ಯ ಶೂನ್ಯವನ್ನು ಹೇಗೆ ಬಳಸಿ ದಶಮಾಂಶಗಳನ್ನು ಓದಲಿಕ್ಕೆ ಕೊಟ್ಟಂಥ ಮಹಾನ್ ಪಂಡಿತರ ಜನಿಸಿದ ನಾಡು ಇವತ್ತು ಇಡೀ ವಿಶ್ವವನ್ನೇ ಕೈ ಬೀಸಿ ಕರೀತಾ ಇದೆ. ಅಂಥ ಈ ಮಹಾದೇವ ಮಂದಿರದ ಆ ಕಾಲಘಟ್ಟದಲ್ಲಿ 2ನೇ ಭಾಸ್ಕರಾಚಾರ್ಯ ಜನ್ಮಿಸಿ ಇಡೀ ಜಗತ್ತಿಗೆ, ವಿಶ್ವಕ್ಕೆ 9ರ ನಂತರ 0ಯನ್ನು ಬಳಕೆ ಮಾಡುವುದು ಹೇಗೆ ತಿಳಿಸಿಕೊಟ್ಟವರೇ ಬಿಜ್ಜರಿ ಗ್ರಾಮದ ಭಾಸ್ಕರಾಚಾರ್ಯರು.
ಇಂಥ ಅದ್ಭುತ ವಿಷಯಗಳು ಯಾರಿಗೆ ಗೊತ್ತಾಗಲ್ಲ. ಅವರು ಎಲ್ಲಿ ಜನ್ಮಿಸಿದರು ಅಂಥೇಳಿ ಕೆಲವೊಂದು ಉಲ್ಲೇಖ ಪ್ರಕಾರ ಬಿಜ್ಜರಿಗೆಯಲ್ಲಿ ಜನ್ಮಿಸಿದರೂ ಕೂಡ ಭಾಸ್ಕರಾಚಾರ್ಯರು ಮುಂದೆ ಕಾಶಿಯಲ್ಲಿ ಹೆಚ್ಚಿನ ವ್ಯಾಸಂಗಕ್ಕೆ ಹೋಗ್ತಾರೆ. ಖಗೋಳ ತಜ್ಞರಾಗಿ ಅಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಮುಂದೆ ಅವರು ಬೇರೆ ಕಡೆ ಹೋಗಿ ನೆಲೆಸಿದರು ಅಂಥೇಳಿ ಉಲ್ಲೇಖ. ಹೀಗಾಗಿ ಅವರ ಮನೆ ಕೂಡ ನಮಗೆ ಸಿಗದ ಕಾರಣ ಹಾಗೆ ನಾವು ಈ ದೇವಸ್ಥಾನದ ಒಂದಿಷ್ಟು ಆವರಣಗಳನ್ನು ನಾವು ನಿಮಗೆ ಪ್ರದಕ್ಷಿಣಾ ಪಥ ಮೂಲಕ ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೀನಿ. ಪ್ರವೇಶ ದ್ವಾರಕ್ಕೆ ನಿಮ್ಮೆಲ್ಲ ವೀರಗಲ್ಲುಗಳು, ಗಣಪತಿ ಹಾಗೆ ಎಲ್ಲ ಶಾಸನಯುಕ್ತ ಅಂದಿನ ಕಾಲಘಟ್ಟದಲ್ಲಿ ನಿರ್ಮಾಣದ ಹಂತದಲ್ಲಿ ಇದ್ದಾಗ ಅವುಗಳನ್ನು ಈ ಜೀರ್ಣೋದ್ಧಾರ ಸಮಯದಲ್ಲಿ ಎಲ್ಲ ಹೊರಗಡೆ ತಂದಿಟ್ಟಿದ್ದಾರೆ. ಮುಂದೆ ಪೂರ್ಣ ಜೀರ್ಣ ಆದ ನಂತರ ನೀವು ಕೂಡ ಒಂದು ಸಲ ಬಿಜ್ಜರಿಗೆ ಯಾಕೆ ಬರಬಾರ್ದು ಅನ್ನೋದು ನನ್ನ ಕಲ್ಪನೆ, ನನ್ನ ಆಸೆ. ಇಂಥ ಅಗೋಚರ ಮತ್ತು ವಿಸ್ಮಯಕಾರಿ ವಿಷಯಗಳು ನಮ್ಮ ಚಾನಲ್ನಲ್ಲಿ ಮಿಂಚುತ್ತಾ ಇರ್ತವೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕು ನೀವು ಮುಂದೆ ನೀವು ಕೊಟ್ಟರೆ ಇನ್ನಷ್ಟು ವಿಡಿಯೋಗಳನ್ನು ನಾವು ಹೊರತರಲಿಕ್ಕೆ ಅದೊಂದು ಪ್ರೋತ್ಸಾಹ ಆಗುತ್ತೆ. ಹೀಗಾಗಿ ಖಗೋಳ ತಜ್ಞ ನಾಡು ಬಿಜ್ಜರಿಗಿ, ಬಿಜಾಪುರ ಅಂತ ಹೆಗ್ಗಳಿಕೆ ಹೆಮ್ಮೆಯ ವಿಷಯ ಆಗುತ್ತೆ ನಮಗೆಲ್ಲ ಹೇಳ್ಕೊಳ್ಳಿಕ್ಕೆ. ಇಂಥ ವಿಷಯಗಳು ಜಗತ್ತಿಗೆ ಗೊತ್ತಾಗಬೇಕಾಗಿದೆ. 1ರಿಂದ 9 ಅಂಕಿಗಳನ್ನು ಎಣಿಕೆ ಮಾಡುತ್ತಿದ್ದಂಥ ಭಾರತ, ವಿಶ್ವ ಆಮೇಲೆ ದಶಮಾಂಶಗಳನ್ನು ಹೇಗೆ ಎಣಿಕೆ ಮಾಡಿ 100,000ಗಳನ್ನು ಓದಲಿಕ್ಕೆ ಕೊಟ್ಟಂಥ ಮಹಾನ್ ತತ್ವಜ್ಞಾನಿ ಖಗೋಳ ತಜ್ಞ ಭಾಸ್ಕರಾಚಾರ್ಯರು ಎಲ್ಲಿ ಜನಿಸಿದರು, ಎಲ್ಲಿದ್ದರು ಅನ್ನಲಿಕ್ಕೆ ನಮಗೂ ಕೂಡ ಹೆಮ್ಮಾಗತ್ತೆ. ಅದುವೇ ವಿಜಾಪುರ ಜಿಲ್ಲೆಯ ಬಿಜ್ಜರಿಗಿ ಗ್ರಾಮ. ಇದಾದ ನಂತರ ಬರುವುದೇ ಶತಮಾನಕ್ಕೊಬ್ಬ ಸಂತರಂತೇಳಿ. ಮತ್ತು ಇಲ್ಲಿ ಮಹಾನ್ ಸಂತಾಗಿ ಹುಟ್ಟಿ ಬರ್ತಾರೆ. ಕಲಿಯುಗದ ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿಯವರು ಇದೇ ಬಿಜ್ಜರಿಗೆಯಲ್ಲಿ ಜನ್ಮ ತಾಳಿ ಬಿಜಾಪುರದ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಆಶ್ರಯದಲ್ಲಿ ಅವರು ಇಡೀ ವಿಶ್ವವನ್ನೇ ಶಾಂತಿಯ ಸಂದೇಶವನ್ನು ಸಾರ್ತಾರೆ, ಪರಿಸರ ಬಗ್ಗೆ ಸಾರ್ತಾರೆ. ಹೀಗಾಗಿ ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮೀಜಿಯವರ ಒಂದು ನಂತರ ನಡೆದಾಡೋ ದೇವರು ಯಾರಿಗೆ ಹತ್ತಾರೆ, ಬಿಜಾಪುರದ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಕರೀತಾಯಿದ್ರು. ಅವರು ಹೋದ ನಂತರ ಈ ಜನ ಎಲ್ಲ ಸಿದ್ದೇಶ್ವರ ಅಪ್ಪಾಜಿಯವರು ಎಲ್ಲಿ ಜನಿಸಿದರು, ಎಲ್ಲಿಲ್ಲ, ಹೇಗೆ ಏನೇನು ಮಾಡಿದರು ಅನ್ನೋದು ಈಗೆಲ್ಲ ಜನರ ಕುತೂಹಲ ಜಾಸ್ತಿ ಆಗ್ತಿದ್ದಂತೆ ಬಿಜ್ಜರಿಗಿ ಗ್ರಾಮಕ್ಕೆ ತಂಡೋಪತಂಡವಾಗಿ ಬಂದು ಅವರ ಮನೆ, ಅವರ ಹುಟ್ಟೂರನ್ನು ನೋಡಲಿಕ್ಕೆ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಹೀಗಾಗಿ ಅದರ ಜೊತೆಗೆ ಸಿದ್ದೇಶ್ವರ ಅಪ್ಪಾಜರ ಮನೆಯನ್ನು ನೋಡೋದ್ರ ಜೊತೆಗೆ 900 ವರ್ಷಗಳ ಇತಿಹಾಸ ಇರುವ ಪಿರಿಯ ಬಿಜ್ಜರಿಗಿ ಎಂದು ಕರೆಯಲ್ಪಟ್ಟ ಅಂದಿನ ಕಾಲಘಟ್ಟದ ಈ ಮಹಾದೇವ ಮಂದಿರವನ್ನು ಕೂಡ ನೀವು ನೋಡಿಕೊಂಡು ಕಣ್ಣು ತುಂಬಿಕೊಂಡು ಹೋಗಿ, ಯಾರೆಲ್ಲ PhD ಮಾಡ್ತಾಯಿದ್ದೀರಿ ಅಥವಾ ಇತಿಹಾಸಕಾರರಿದ್ದೀರಿ, ಇತಿಹಾಸ ವಿದ್ಯಾರ್ಥಿಗಳಿದ್ದೀರಿ, ನೀವು ಕೂಡ ಒಂದು ಸಲ ಇಲ್ಲಿ ಬಂದು ನೋಡಿ ಆನಂದಿಸಿ. ಹಾಗೆ ನಿಮ್ಮ ಅಧ್ಯಯನಕ್ಕೆ ಕೂಡ ಒಂದಿಷ್ಟು ಸಹಕಾರಿ ಆಗುತ್ತೆ. ಈಗೆಲ್ಲ ಬಹಳ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅವರ ಕಲ್ಪನೆ ಹೇಗಿತ್ತಂದರೆ, ಸೂರ್ಯ ಚಂದ್ರ ಇರುವವರಿಗೆ ಅಭಿವೃದ್ಧಿಯಾಗಿ ಬೆಳಗಲಿ ಎನ್ನುವಂಥ ಪುಣ್ಯಾಶ್ರಯ ಶಾಸನ. ಎಲ್ಲ ಕಡೆ ನೋಡುವುದು ನೀವು ಶಾಪಾಶಯ ಶಾಸನಗಳನ್ನು ನೋಡಿದರೆ ಪುಣ್ಯ ಬಂಧವಾಗಲಿ, ಪುಣ್ಯ ಸಂಚಯವಾಗಲಿ ಅನ್ನುವಂಥ ವಿಶೇಷ ಶಾಸನ ಬಿಜ್ಜರಿಗಿ ಗ್ರಾಮದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗತ್ತೆ. ಆ ಶಾಸನದಲ್ಲಿ ಉಲ್ಲೇಖ ಸಿಗತ್ತೆ. ಕ್ರಿಶಕ 1148ರಲ್ಲಿ ಈ ದೇವಾಲಯ ನಿರ್ಮಾಣ ಆಗಿತ್ತು ಅನ್ನಲಿಕ್ಕೆ ಶಾಸನ ಹೇಳ್ತಾ ಇದೆ.
ಈಗ ಮತ್ತಷ್ಟು ಅದರ ಅಭಿವೃದ್ಧಿ ಕಾರ್ಯಗಳು ಮತ್ತು ಜೀರ್ಣೋದ್ಧಾರ ಕಾರ್ಯಗಳು ಯಥಾತಿಥಿ ಯಥಾವತ್ತವಾಗಿ ಅದನ್ನು ಜೋಡಿಸುವ ಒಂದು ಕಲೆ ನಡೀತಾ ಇದೆ. ಆ ಕಾರ್ಯ ಇನ್ನೂ ಸಂಪೂರ್ಣ ಆದಮೇಲೆ ಅದಕ್ಕೆ ಇನ್ನಷ್ಟು ಮೆರುಗು ಬರುತ್ತೆ. ಅವೆಲ್ಲವನ್ನು ಇನ್ನೂ ಜೋಡಣೆ ಕಾರ್ಯ ನಡೀತಾ ಇದೆ. ಅದಾದ ನಂತರ ಲೋಕಾರ್ಪಣೆಗೊಳ್ಳಲಿದೆ. ಆ ಕಣ್ತುಂಬುವಂಥ ಸನ್ನಿವೇಶ ನಿಮಗೂ ಬರಲಿ, ನಮಗೂ ಬರಲಿ, ಇಡೀ ಜಗತ್ತು ಕೂಡ ನೋಡಲಿಕ್ಕೆ, ಭಾರತ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಯಾರಾದರೂ ಖಗೋಳ ತಜ್ಞ ಗಣಿತವನ್ನು ಇಷ್ಟಪಡೋರು, ಆ ಗುರುವಿನ ಸ್ಥಾನವನ್ನು ನೋಡಲಿಕ್ಕೆ ಯಾರು ಬರೋರಿದ್ದರೆ ಖಂಡಿತವಾಗಿ ಬಿಜ್ಜರ್ಗಿ ಗ್ರಾಮಕ್ಕೆ ನೀವು ಬರಬಹುದು. ಬಿಜಾಪುರ ಮಾರ್ಗವಾಗಿ ಬರಬಹುದು. ಹಾಗೆ ಅಥಣಿ ಬೆಳಗಾವಿ ಮಾರ್ಗವಾಗಿ ಕೂಡ ಬರಲಿಕ್ಕೆ ರಸ್ತೆಯ ಸೌಕರ್ಯ ಎಲ್ಲವೂ ಇಲ್ಲಿದೆ. ಹಾಗೆ ನಿಮಗೆ ಇಳ್ಕೊಳ್ಳಿಕ್ಕೆ ನೀವು ದೊಡ್ಡ ಪಟ್ಟಣಗಳಲ್ಲಿ ಆಶ್ರಯ ಪಡಿಬೇಕಾಗತ್ತೆ. ಹೀಗಾಗಿ ಇಲ್ಲಿ ಯಾವ ವ್ಯವಸ್ಥೆಗಳು ಕೂಡ ಅಷ್ಟು ಸರಿಯಾಗಿ ಇಲ್ಲದ ಕಾರಣ ಮುಂದೆ ಬರ್ತಾ ಅದರದ ವ್ಯವಸ್ಥೆ ಮಾಡಬಹುದು. ಗ್ರಾಮಸ್ಥರ ಒಂದು ಅವರ ಕಾರ್ಯಕ್ಕೆ ನಾವೊಂದು ಶೆಲ್ಯೂಟ್ ಹೊಡೆಯೋಣ. ಹೀಗಾಗಿ ಎಲ್ಲರ ಸಹಕಾರದೊಂದಿಗೆ ಭಾಳಷ್ಟು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಮತ್ತೊಂದು ವಿಷಯದೊಂದಿಗೆ ನಾನು ಬರ್ತೀನಿ ರೀ. ಇದು ನಿಡೋಣಿ ಸ್ಪೆಷಲ್ ನ್ಯೂಸಿನ ಕಳಕಳಿ ಮನವಿ. ನಮ್ಮ ಪರಂಪರೆ, ಆಚಾರ ವಿಚಾರಗಳು, ದೇವಾಲಯಗಳು ಹೊಸ ನಿರ್ಮಾಣಕ್ಕಿಂತ ಹಳೆಯ ನಿರ್ಮಾಣ ಆದಂಥ ದೇವಾಲಯಗಳ ಅಳಿವಿನ ಪ್ರಶ್ನೆಯಾಗಿದ್ದು, ದಯವಿಟ್ಟು ನಿಮ್ಮ ಊರಲ್ಲಿ ಇಂತಹ ದೇವಸ್ಥಾನಗಳು ಅಥವಾ ಅದರ ಜೊತೆಗೆ ಶಾಸನಗಳ ರಕ್ಷಣೆ ನೀವು ಒಂದು ಬಳಗವನ್ನು ಕಟ್ಕೊಂಡು ನೀವೇ ಮಾಡಿ, ಅಥವಾ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂಬರೋ ದಿನಗಳಲ್ಲಿ ನಾವು ಶಾಸನಗಳ ರಕ್ಷಣೆ ಬಗ್ಗೆ ಮಹತ್ವದ ಪಾತ್ರವನ್ನು ವಹಿಸಲಿಕ್ಕೆ ಒಂದು ನಿರ್ಣಯಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಸಲಹೆ ಸಹಕಾರ ನಮಗಿರಲಿ ಅಂತ ಹೇಳುತ್ತಾ ಮತ್ತೊಂದು ಪುರಾತನ ದೇವಾಲಯದೊಂದಿಗೆ ಮತ್ತೆ ಬರ್ತೀನಿ ರೀ. ಹಾಗೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವನೆ ಇದ್ದೀರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಮುಂಬರುವ ಅದ್ಭುತ ವಿಚಾರಧಾರೆಗಳು ನಿಮಗಾಗಿ ಹೊತ್ತು ತರ್ತೀವಿ. ನಮಸ್ಕಾರ.